ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾ ಐತಾಳ್ ದೂರಿನ ಹಿನ್ನೆಲೆಯಲ್ಲಿ ಐಶ್ವರ್ಯ ಗೌಡಗೆ ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ನೀಡಿರತಕ್ಕಂಥದ್ದು. ವನಿತಾ ಐತಾಳ್ ಹಾಗೂ ಐಶ್ವರ್ಯ ನಡುವೆ ಆಡಿಯೋ ಸಂಭಾಷಣೆ ಕೂಡ ವೈರಲ್ ಆಗಿದೆ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಹಿ ಜ್ಯುವೆಲ್ಲರ್ಸ್ ಮಾಲಕಿ ಐಶ್ವರ್ಯ ಗೌಡಗೆ ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ನೀಡಿರತಕ್ಕಂಥದ್ದು. ವನಿತಾ ಐತಾಳ್ ಹಾಗೂ ಐಶ್ವರ್ಯ ನಡುವಿನ ಆಡಿಯೋ ಸಂಭಾಷಣೆ ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ ಗೋಗೆರೆದಿರತಕ್ಕಂಥದ್ದು ಐಶ್ವರ್ಯ ಅವರು. ಮೊದಲು ನನಗೆ ಹಣ ಕೊಡು ಅಂತ ಪಟ್ಟು ಹಿಡಿದ ಐತಾಳ್ ಮೊದಲು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ನಿಲ್ಲಿಸುವಂತ ಕಣ್ಣೀರು ಹಾಕಿದ್ದಾರೆ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾ ಐತಾಳ್ ದೂರಿನ ಹಿನ್ನೆಲೆ ಐಶ್ವರ್ಯ ಗೌಡಗೆ ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಕೊಡಲಾಗಿರ್ತಕ್ಕಂಥದ್ದು. ವನಿತಾ ಐತಾಳ್ ಹಾಗೂ ಐಶ್ವರ್ಯ ನಡುವಿನ ಆಡಿಯೋ ಸಂಭಾಷಣೆ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಫ್ರೀಡಂ ಟಿವಿಗೆ. ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ ಗೋಗೆರೆದಿರುವ ಐಶ್ವರ್ಯ ಮೊದಲು ನನಗೆ ಹಣ ಕೊಡು ಅಂತ ಪಟ್ಟು ಹಿಡಿದಿರ್ತಕ್ಕಂಥದ್ದು ಐತಾಳ್. ಮೊದಲು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ನಿಲ್ಲಿಸುವಂತ ಕಣ್ಣೀರು ಹಾಕಿದ್ದಾರೆ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣ ಇದಕ್ಕೆ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ವಾರಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾ ಐತಾಳ್ ದೂರಿನ ಹಿನ್ನೆಲೆ ಐಶ್ವರ್ಯ ಗೌಡಗೆ ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಕೊಡಲಾಗಿರ್ತಕ್ಕಂಥದ್ದು. ವನಿತಾ ಐತಾಳ್ ಹಾಗೂ ಐಶ್ವರ್ಯ ನಡುವಿನ ಸಂಭಾಷಣೆ ಆಡಿಯೋ ಸಂಭಾಷಣೆ ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ ಗೋಗೆರೆದಿರತಕ್ಕಂಥದ್ದು ಐಶ್ವರ್ಯ. ಮೊದಲು ನನಗೆ ಹಣ ಕೊಡು ಅಂತ ಪಟ್ಟು ಹಿಡಿದಿರತಕ್ಕಂಥದ್ದು ಐತಾಳ್ ಅವರು. ಅಷ್ಟೇ ಅಲ್ಲ, ಕಣ್ಣೀರನ್ನ ಸುರಿಸಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ. ಆದರೂ ಕೂಡ ಈಗ ಆ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿರ್ತಕ್ಕಂಥದ್ದು ಫ್ರೀಡಂ ಟಿವಿಗೂ ಲಭ್ಯ ಆಗಿದೆ. ಹಲೋ ಹಾ ಐಶೋ, ಇಲ್ಲ ನಿನ್ ಕಾಲ್ ಕಟ್ಕೋತೀನಿ, ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶೋ, ನನಗೆ ದುಡ್ಡು ಬೇಕು. ಕೊಡ್ತೀನಿ ಆಗಲ್ಲ, ನಾನು 2 ದಿನ ಕೊಟ್ಟಿಲ್ಲ ಅಂದ್ರೆ ಮಾಡು. 2 ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶೋ. ನಾನು ಕಷ್ಟಪಟ್ಟು ತಂದಿರೋ ದುಡ್ಡು 2 ದಿನದಲ್ಲಿ ಮಾಡ್ತೀನಿ ಅನ್ನಲ್ಲ. 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿ.ಕೆ. ಸುರೇಶ್ ಇದಾರೆ ತಾನೇ, ಡಿ.ಕೆ. ಸುರೇಶ್ ಹತ್ರ ತರ್ಸು. ಒಂದನ್ನು ಈಚೆ ಬರುತ್ತೆ ಕಡೆ. ನನ್ಗೆ ನಾನು ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶೋ. 2 ದಿನ ಮಾಡ್ಸು. 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ 2 ದಿನದಲ್ಲಿ. ನೋಡು, ನಾನು ಕೆಲಸ ಮಾಡಕ್ ಇಲ್ಲ ಐಶೋ. ನನಗೆ ಈ ಕೆಲಸ ಮಾಡಬಾರ್ದಂತಾನೆ 1 ತಿಂಗಳಿಂದ ಹೇಳ್ತಾನೆ ಇದೀನಿ. 2 ದಿನಕ್ಕೆ ಆಗಲ್ಲ. ಆಯ್ತು, ಮನೆಗ್ ಬಂದಿದ್ದಾಳೆ, ಅವಳು ಮುಂದೆ ಅವಮಾನ ಆಗುತ್ತೆ ಕಡೆ. ನಿನ್ ಕಾಲ್ ಕಟ್ಕೋತೀನಿ, ನನ್ ಮಗಳ ಮುಂದೆ. ಇದು ನನ್ ಕೈಯಲ್ಲಿ ಇಲ್ಲ. ಬರ್ಸ್ಕೊಂಡಲ್ಲಿ 2 ದಿನ ಏನ್ ಬರ್ಸ್ಕೊಂಡೆ? ನಾನು ಅವತ್ತು ಹೇಳ್ತಾ ಇದ್ದೀನಿ 5-6 ಕೆಜಿ ಬರ್ಕೊಂಡಾಗ್ಲೇ 2 ದಿನ. 2 ದಿನಕ್ಕೆ 26 ಅವ್ರಿಗೂ ಹೇಳಿದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಕೇಳು, 2 ದಿನಕ್ಕೆ ಪ್ಲೀಸ್ ನಿನ್ ಕಾಲ್ ಕಟ್ಕೋತೀನಿ ಕಣೆ. 2 ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್. ಕೇಳು, ನೋಡು, ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ. ನಾನ್ ನಿನ್ಗೆ 1 ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐಶು, ಪ್ಲೀಸ್ 5-6 ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ? ನನ್ಗೆ ಶೋರೂಮ್ ಅಲ್ಲಿ 3 ಕೊಟ್ಟ ಕಣೆ. ನಾನು ಅದನ್ನೇ ನೆನ್ನೆಯಿಂದ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ. ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರನೇ. ನೀನ್ ಮಾಡ್ತಿರೋದು ಹೆಂಗ್ ಅನ್ಸ್ತಾ ಇದೆ ಅಂತಂದ್ರೆ 1 ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತಾ ಇದೆ. ನಂದು ಲೈಫ್ ಕ್ರಿಟಿಕಲ್ ಇದೆ. ಇಲ್ಲ ಕಣವ, ಆತರ ಏನಿಲ್ಲ ಕಣವ. ನಾನ್ ನಿಜವಾಗ್ಲೂ ನೆನ್ನೆ ಮೊನ್ನೆಯಿಂದ ಸಿಕ್ಕಾಬಟ್ಟೆ ಬೇರೆನೆ ಏನೋ ಮಾಡಿದೀನಿ. 2 ದಿನಕ್ಕೆ ನಿಜವಾಗ್ಲೂ ನನ್ಗೆ ಆಗೇ ಆಗುತ್ತೆ. ನೀನು ಮಾಡೇ ಮಾಡ್ಕೊಡ್ತೀನಿ. ಸಿಗ್ಬೋದು. ನೀನ್ ಮೊನ್ನೆ ಬಂದ್ ಮಾತಾಡ್ಕೊಂಡು ಹೋದ್ವಲ್ಲ, ಅಷ್ಟ್ ಮಾಡೇ ಮಾಡಿಸ್ತೀನಿ. ನೋಡು, 10 ಕೋಟಿ ಇದೆ ಐಶು, ನಿನಗೆ ಗೊತ್ತು ಚೆನ್ನಾಗಿ. 4 ನಾನು ವಹಿಸ್ಕೋತೀನಿ. ಇನ್ ಮಿಕ್ಕಿದೇನಿ ಸುಳ್ಳು ಹೇಳಿದ್ಯಾ ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಅಂತ? ಯಾರತ್ರ? ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಕೊಡ್ಬೇಕಷ್ಟೇ. ನಾನ್ ನಿನ್ನ ಹತ್ರ ಎಷ್ಟ್ ಸರಿ ಮಾತಾಡಿದ್ದೀನಿ ಕುತ್ಕೊಂಡು. ನೀನ್ ನನ್ಗೆ ಏನಂತ ಹೇಳಿದ್ಯಾ? ನೋಡು, ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ ಬಿಡು, ಇನ್ ಮಿಕ್ಕಿದ್ ಏನೈತೆ ನಾನ್ ಫೈನಲ್ ಮಾಡ್ಕೊಂತ ಇವ್ರ ಮಾತ್ ನೀನ್ ಯಾಕೆ ಪದೇ ಕೇಳ್ತೀನಿ? ಅಲ್ಲ ಶೋ, ಇವತ್ತು 10 ಕೋಟಿ ಇರೋದು 14 ಕೋಟಿ ಆಗಿದೆ. ನಾನು
ಕೊಡ್ತೀನಿ ತಾಯಿ, ನಾನ್ ನಿಂಗ್ ಅದೇ ಅಂದಿರೋದು, ಅತ್ತೆ ಕೊಡೋದು 4 ಅಲ್ಲಿ ವಹಿಸ್ಕೊಡೋದು, ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆ ಹೋಯ್ತು ಅಂದ್ರೆ ನಾನು ಒಬ್ಳೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ದೀವಾರಲ್ಲೂ ಕುತ್ಕೊಂಡು ಏನಂದೆ, ಐಶು ನಾನು ಒಬ್ಳೆ ಇಲ್ಲ ಐಶು, ನನ್ ಕೈ ಮೀರೋಗಿದೆ. ಈಗ ನೀನ್ ಒಂದ್ ನಿಮಿಷ, 2 ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರೆದಿದ್ಯಾ? ಇಬ್ರದ್ದು ನನ್ ಮರ್ಯಾದೆ ಹೋದ್ರೆ ನಾನ್ ಏನ್ ಮಾಡ್ಲಿ, ಎಲ್ಲಿಂದ ತಂದ್ಕೊಡ್ಲಿ? ಈಗ ಯಾರ ಹತ್ರನೋ ಕೈ ಕಲ್ ಧರ್ಮಂಗೇಳು ಬೇವರ್ಸಿ ಅವನೇ ತಾನೇ ಸುರೇಶ್ ನೇಮಲ್ಲಿ ಮಾತಾಡಿದ್ದು. ಕೊಡ್ತಾರೆ ನನ್ಗೆ 2 ದಿನದಲ್ಲಿ ಇನ್ ಯಾರು ಕೊಡ್ತಾರೆ? ಅವ್ರ ಏನಾರು ನೋಡ್ಬಿಟ್ರೆ ನನ್ಗೆ ಎಲ್ಲೇ ದುಡ್ಡು ಕೊಡ್ತಾರೆ ಅವರು? ಕೈ ಕಾಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗೆಲ್ಲ ನಾನು ಹೇಳಿಲ್ಲ, ಕೇಳು, ಮೀಡಿಯಾಗೆಲ್ಲ ನಾನು ಹೇಳಿಲ್ಲ, ನಾನೇನು ಮಾಡಿಲ್ಲ. ಮಾಡ್ಸು ಪ್ಲೀಸ್. ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ, ಬಟ್ ದುಡ್ಡಂತೂ ಮಾಡ್ಸು. ನಾನು 2 ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. 2 ದಿನದಲ್ಲಿ ನಾನು ಏನಾರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟೇ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ನಾನೇ ಮಾತಾಡಿಲ್ಲ ಅಂದ್ಮೇಲೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ? ನನ್ನ ಹತ್ರ ಆಗ್ತಾ ಇಲ್ಲ, ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಆಗ್ತಿಲ್ಲ. ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆ. ಪ್ಲೀಸ್ ಸ್ಟಾಪ್ ಮಾಡ್ಸಿ. ಆಯ್ತು, ನಾನು ಮಾತಾಡ್ತೀನಿ. ಹಲೋ ಹಲೋ ಹೇಳೋ. ಯಾಕೆ ಈ ತರ ಮಾಡ್ತಿದ್ಯಾ? ಏನ್ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು, FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು ಐಶು. ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡಬಹುದು, ದುಡ್ಡು ತಗೊಂಬಾ. ನೀನ್ ಮಾಡಿಸ್ಬಿಟ್ಟು ಬಾ, ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಬಾ ಸ್ಟೇಷನ್ ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಮೂಮೆಂಟ್ ಸ್ಟಾಪ್ ಮಾಡಿಸ್ತೀನಿ. ಇಷ್ಟು ಮಾತಾಡೋ ಬದಲು ನೀನ್ ಬಾ, ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬಾ, ಸ್ಟಾಪ್ ಮಾಡಿಸ್ತೀನಿ. ಬಾ. ಹಲೋ ಹಲೋ. ಹಾ ಐಶು, ಇಲ್ಲ ನಿನ್ ಕಾಲ್ ಕಟ್ಕೋತೀನಿ, ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶು, ನನಗೆ ದುಡ್ಡು ಬೇಕು. ನನಗೆ ಆಗಲ್ಲ, ನಾನು ಕೊಟ್ಟಿಲ್ಲ ಅಂದ್ರೆ ಮಾಡು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಫೋನ್ ಲೈನ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲಕ್ಷ್ಮೀಪತಿ. ಲಕ್ಷ್ಮೀಪತಿ, ಏನಿದು ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ ಗೋಗರೆದಿರ್ತಕ್ಕಂಥದ್ದು ಐಶ್ವರ್ಯ ಅವರು. ಇವು ಆಡಿಯೋ ಕೂಡ ರಿಲೀಸ್ ಆಗಿದೆ, ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ? ಚೇತನ್ ನಾಯ್ಕ್ ಏನು ವಂಚಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಏನಿದ್ದಾರೆ, ಅವರು ವಾರಾಹಿ ಜ್ಯುವೆಲ್ಲರಿ ಶಾಪ್ ಮಾಲಕಿ ವನಿತಾ ಐತಾಳ್ ಅವರಿಗೆ ಸುಮಾರು 14 kg ಚಿನ್ನವನ್ನ ತೆಗೆದುಕೊಂಡು ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪದ ಅಡಿ ಈಗ ಅವರು ಒಂದು ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡ್ತಾರೆ. ಆ ದೂರಿನಲ್ಲಿ ಏನು ಐಶ್ವರ್ಯ ಏನಿದ್ರೆ, ಅವರು ನಾನು ತಮ್ಮ ಮಾಜಿ ಸಂಸದ DK ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ಮಾಡ್ಕೊಳ್ತಿದ್ದಾರೆ, ಮತ್ತೊಂದು ಕಡೆ ಸಹಜವಾಗಿ FIR ಆದ್ಮೇಲೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗೋದು ಕೂಡ ಸತ್ಯ ಆಗುತ್ತೆ. ಸೊ ಈ ನಡುವೆ ಈಗ ವನಿತಾ ಐತಾಳ್ ಹಾಗೂ ಐಶ್ವರ್ಯ ಗೌಡ ಆರೋಪಿಕೆ ಏನಿದ್ದಾರೆ, ಅವರು ಮಾತಾಡಿರ್ತಕ್ಕಂಥ ಆಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥ, ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಿರೋದ್ರಿಂದ ಈಗ ವನಿತಾ ಐತಾಳು ಈಗ ಅವರಿಗೆ ಕಾಲ್ ಮಾಡಿ ಐಶ್ವರ್ಯ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಜೊತೆಗೆ ಕಾಲ್ಗೆ ಕಟ್ಕೊಳ್ತೀನಿ, ನಿನಗೆ ದಯವಿಟ್ಟು ಸುದ್ದಿ ಪ್ರಸಾರ ಮಾಡದಂತೆ ನಿಲ್ಲಿಸುವಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ನನಗೆ ಹಣವನ್ನ ಕೊಡಿ, ಆಮೇಲೆ ಎಲ್ಲವೂ ಮಾತಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ವನಿತಾ ಐತಾಳ್ ಐಶ್ವರ್ಯಗೆ ಹೇಳಿದ್ದಾರೆ. ಇನ್ನು ಈ ನಡುವೆ ಎಲ್ಲರೂ ಕೂಡ ವನಿತಾ ಐತಾಳ್ ಹಾಗೂ DK ಸುರೇಶ್ ಅವರು ಅಂತ ಹೆಸರನ್ನ ಹೇಳ್ಕೊಂಡು ನಟರೊಬ್ಬ ಧರ್ಮೇಂದ್ರ ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದ್ದು, ಕೆಲವೊಂದ್ ಕಡೆ ಐಶ್ವರ್ಯ ಈ ಕೇವಲ ವನಿತಾ ಐತಾಳ್ ಅವರಿಗೆ ಮಾತ್ರ ಅಲ್ಲ, ಬೇರೆ ಬೇರೆಯವ್ರಿಗೂ ಕೂಡ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಪೊಲೀಸರು ಈಗಾಗಲೇ ಐಶ್ವರ್ಯ ಗೌಡ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಒಂದು ಆರೋಪ ಬಂದಿದೆ, ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳು 28ರಂದು ತಾವು ವಿಚಾರಣೆಗೆ ಹಾಜರಾಗಬೇಕು ಠಾಣೆಗೆ ಅಂತೇಳಿ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡ ಬಳಿಕ ಐಶ್ವರ್ಯ ಗೌಡ ಅಸಲಿ ವ್ಯಕ್ತಿ ಅನ್ನತಕ್ಕಂಥದ್ದು ಕೂಡ ಹೊರಬರಬೇಕಾಗಿದೆ. ಚೇತನ್ ನಾಯ್ಕ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.